ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತ ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ, ಈಗ ನಾವು ಸಣ್ಣವರಿದ್ದಾಗಿಂದ ಕೂಡ ಒಂದು ಕನಸಿರ್ತದೆ ನಮ್ಗ. ನಾವು ಕೂಡ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸನ ಮಾಡಬೇಕು ಅಥವಾ ಒಂದೊಳ್ಳೆ ಜಾಬ್ನ ತಗೋಬೇಕಂತ ಹೇಳಿ ಬಹಳಷ್ಟು ಆಸೆ ಇರ್ತದ. ಅದ್ರ ಜೊತೆಗೇನೆ ಬಹಳಷ್ಟು ವಿದ್ಯಾರ್ಥಿಗಳು ನಾನು ಡಾಕ್ಟರ್ ಆಗ್ಬೇಕು ಅನ್ಕೊಂತನೂ ಇರ್ತೀರಿ. ಸೊ ಹಾಗಾದ್ರೆ ನಾವು ಇವತ್ತ ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ, ಅದೇ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಾವು ಯಾವ ತರ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ. ಓಕೆ, ಸೊ ಹಾಗಾದ್ರೆ ನಾವು ಇವತ್ತ ಪ್ಯೂರ್ಲಿ ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಏನಪ್ಪಾ ಅಂತಂದ್ರ, ಈ ಒಂದು MBBS ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಿಮ್ಗ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದರೊಳಗಡೆ ನಾವಿಲ್ಲಿ ಏನೇನ್ ಕವರ್ ಮಾಡ್ತಾ ಇದೀವಿ ಅಂತಂದ್ರ, ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸ್ನ ಮಾಡ್ಬೇಕಾದ್ರ ನಾವು ಯಾವೆಲ್ಲ ಎಂಟ್ರನ್ಸ್ ಎಕ್ಸಾಮ್ಸ್ ಗಳನ್ನ ಬರಿಬೇಕು, ಇದರ ಡ್ಯೂರೇಷನ್ ಏನು, ಅದರ ಜೊತೆಗೇನೆ ಈ ಒಂದು ಕೋರ್ಸ್ನ ಮಾಡಿದಾಗ ನಮಗೆ ಏನೆಲ್ಲ ಸಬ್ಜೆಕ್ಟ್ಗಳು ಬರ್ತಾವು, ಅದಾದ್ಮೇಲೆ ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟೀಸ್ ಏನು, ಈ ಒಂದು ಕೋರ್ಸಿನ ಇಂಟರ್ನ್ಶಿಪ್ ಯಾವ ತರ ಇರ್ತತಿ, ಅದಾದ್ಮೇಲೆ ಈ ಒಂದು ಕೋರ್ಸ್ನೊಳಗಡೆ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತತಿ, ಹಾಗೆ ಈ ಒಂದು ಕೋರ್ಸ್ನ ಹೈಯರ್ ಎಜುಕೇಶನ್ ಏನಾದ್ರು ಇದೆಯಾ ಅಂತ ಹೇಳಿ ಇನ್ ಡೀಟೇಲ್ ಆಗಿ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ನಿಮ್ಗ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ನಮ್ಮ ಚಾನಲ್ಗೆ ಹೊಸದಾಗಿ ಯಾರೆಲ್ಲ ವಿಸಿಟ್ ಮಾಡಿದ್ರು, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಇನ್ನೂ ಅತಿ ಹೆಚ್ಚು ವಿಡಿಯೋಸ್ಗಳನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ಸಿಗುತ್ತದೆ. ಸೊ ಹಾಗಾಗಿ ಮೊದಲಿಗೆ ಈ ಒಂದು ಕೋರ್ಸ್ ನಾವು ಯಾವ ತರ ಎಲಿಜಿಬಲ್ ಆಗ್ಬೇಕು ಅಂತ ಹೇಳಿ ನೋಡೋಣ. ಇದರ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಾವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರೊಳಗಡೆ ನಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸ್ಟ್ರೀಮ್ ನ ತಗೊಂಡಾಗ ನಾವು ಮಾತ್ರ ಈ ಒಂದು ಕೋರ್ಸ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಹಾಗಾಗಿ ಯಾವ್ಯಾವ ಸ್ಟ್ರೀಮ್ ಅಂತಂದ್ರ, ಒಂದು PCMB ಆಗಿರ್ಬಹುದು ಅಥವಾ PCB ಆಗಿರ್ಬೋದು. ಈ ಒಂದು ಸ್ಟ್ರೀಮ್ ಅನ್ನ ತಗೊಂಡಾಗ ನಾವು ಈ ಒಂದು MBBS ಕೋರ್ಸ್ ಅನ್ನ ಮಾಡಬಹುದು. ಅದೇ ರೀತಿ ಈ ಒಂದು MBBS ಅಂತಂದ್ರೆ ಏನ್ರಿ ಅಂತ ಕೇಳ್ಬೋದು ನೀವು, ಇದರ ಫುಲ್ ಫಾರ್ಮ್. ಸೊ ಇದರ ಫುಲ್ ಫಾರ್ಮ್ ಸಿಂಪಲ್ ಬ್ಯಾಚುಲರ್ ಆಫ್ ಮೆಡಿಸನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತ ಕರಿತೀವಿ ನಾವು. ಹಾಗಾದ್ರೆ ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮ್ಮ ಪ್ರೀವಿಯಸ್ ಇಯರ್ದ ಪರ್ಸಂಟೇಜ್ ಎಷ್ಟಿರ್ಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಪರ್ಸಂಟೇಜ್ ಅಪ್ರಾಕ್ಸಿಮೇಟ್ಲಿ 50 to 55% ಅನ್ನ ಹೊಂದಿರಬೇಕು. ಜನರಲ್ ಕ್ಯಾಟಗರಿ, ಒಂದಿಷ್ಟು ರಿಸರ್ವ್ಡ್ ಕ್ಯಾಟಗರೀಸ್ಗೆ 40 to 45% ಅನ್ನು ಕೂಡ ಎಲಿಜಿಬಲ್ ಮಾಡ್ತಾರ ಅಥವಾ ಕನ್ಸಿಡರ್ ಮಾಡ್ತಾರ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಮ್ಯಾಂಡೇಟರಿ ಅಥವಾ ಸ್ಟ್ರಿಕ್ಟ್ಲಿ ಬರುವಂತಹ ಒಂದು ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರ, ಇದರ ಎಂಟ್ರನ್ಸ್ ಎಕ್ಸಾಮ್. ಓಕೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರ್ತದ, ಏನು ನಾವು ಯಾವ ತರ ಈ ಒಂದು ಕೋರ್ಸ್ ಅನ್ನ ಮಾಡಬೇಕು, ಏನು ನಾವು ಎಲಿಜಿಬಲ್ ಆಗ್ಬೇಕು ಅಂತ ಹೇಳಿ. ಸೊ ಸಿಂಪಲ್ ಆಗಿ ನಾವು ಇಲ್ಲಿ ಈ ಒಂದು MBBS ಕೋರ್ಸ್ ನ ಮಾಡಬೇಕಾದ್ರ ಮ್ಯಾಂಡೇಟರಿ ನಾವು ಈ ಒಂದು ನೀಟ್ ಅಂಡರ್ ಗ್ರಾಜುಯೇಟೆಡ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಪಾಸ್ ಆಗಿರ್ಬೇಕು, ಅಟೆಂಡ್ ಆಗಿರ್ಬೇಕು. ಅದರೊಳಗಡೆ ನಾವು ರ್ಯಾಂಕಿಂಗ್ ಬಂದಾಗ ಮಾತ್ರ ನಾವು ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ನಿಮ್ಗೆ ರ್ಯಾಂಕಿನ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಒಳಗಡೆ ಕಮೆಂಟ್ಸ್ ಮಾಡಿ, ನಿಮ್ಗೆ ಅದರ ಬಗ್ಗೆ ಕ್ಲಿಯರ್ ಮಾಡ್ತೀನಿ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಾವು ಈ ಕೋರ್ಸ್ ಅನ್ನ ಎಷ್ಟು ವರ್ಷ ಕಲಿಬೇಕ್ರಿ ಅಂತ ಕೇಳ್ಬೋದು. ಅಂದ್ರೆ ಇದರ ಡ್ಯೂರೇಷನ್ ಎಷ್ಟು ವರ್ಷ ಇರ್ತೈತಿ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಅಪ್ರಾಕ್ಸಿಮೇಟ್ಲಿ 5.5 ವರ್ಷ ಇರ್ತದ. ಸೊ ನಾವಿಲ್ಲಿ 4.5 ವರ್ಷ ಆ ಸ್ಟಡಿ ಒಳಗಡೆ, ಅಂದ್ರೆ ಒಂದು ಏನ್ ಈ ಥೆರಾಟಿಕಲ್ ಅಥವಾ ಒಂದು ಕ್ಲಾಸಸ್ಗಳು ಇರ್ತಾವಲ್ಲ ಅದ್ರ ಒಳಗೆ ಕಲ್ತ್ರ 1 ವರ್ಷ ನಾವಿಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ತಗೊಂತೀವಿ, ಅಂದ್ರೆ ರೂಟೀನ್ ಹಾಸ್ಪಿಟಲ್ ಇಂಟರ್ನ್ಶಿಪ್ ಅನ್ನ ಮಾಡ್ತೀವಿ. ಸೊ ಇದು ನಿಮ್ಗೆ ಡ್ಯೂರೇಷನ್. ಓಕೆ, ಸೊ ಇದು ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ನಮ್ಮ ಫೀಸ್ ಸ್ಟ್ರಕ್ಚರ್ ಎಷ್ಟಿರ್ತದ್ರಿ ಅಂತ ಕೇಳ್ಬೋದು ನೀವು. ಸೊ ನೋಡ್ಲಿ, ನೀವೇನಾದ್ರೂ ಈ ಒಂದು ನೀಟ್ ಥ್ರೂ ಗೌರ್ಮೆಂಟ್ ಸೀಟ್ ಒಳಗಡೆ ಅಪ್ಲೈ ಮಾಡಿ ಅಥವಾ ಗೌರ್ಮೆಂಟ್ ಸೀಟ್ ನಿಮ್ದು ಆಗಿದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಒಂದು 30,000 ಇಂದ 2.5 ಅಥವಾ 3 ಲ್ಯಾಕ್ ವರೆಗೂ ನಿಮ್ದು ಟೋಟಲ್ ಎವರೇಜ್ ಫೀಸ್ ಆಗಿರ್ತದ. ಇನ್ ಕೇಸ್ ನೀವು ಈ ಒಂದು ಪ್ರೈವೇಟ್ ಕಾಲೇಜಸ್ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಒಳಗಡೆ ಏನಾದ್ರು MBBS ಕೋರ್ಸ್ ನ ಮಾಡ್ತಾ ಇದ್ರಿ ಅಂತಂದ್ರ ನಿಮ್ದು ಅಪ್ರಾಕ್ಸಿಮೇಟ್ಲಿ 5 ಲ್ಯಾಕ್ ಇಂದ 95 ಲ್ಯಾಕ್ ಪ್ಲಸ್ ನಿಮ್ದು ಈ ಒಂದು ಫೀಸ್ ಎವರೇಜ್ ಇರ್ತೈತಿ ಟೋಟಲ್ ಇಯರ್. ಓಕೆ, ಈ ತರ ನಿಮ್ಗೆ ಪ್ರೈವೇಟ್ ಸೆಕ್ಟರ್ ಒಳಗಡೆ ಫೀಸ್ ಜಾಸ್ತಿ ಇರ್ತೈತಿ ಈ ಒಂದು ಕೋರ್ಸಿಗೆ. ಸೊ ಹಾಗಾದ್ರೆ ನಾವೀಗ ಏನ್ ನೋಡಿದ್ವಿ ಒಳಗಡೆ, ಈ ಒಂದು ಎಲಿಜಿಬಿಲಿಟಿ ನೋಡಿದ್ವಿ, ಹಾಗೆ ಇದರ ಡ್ಯೂರೇಷನ್ ಕೂಡ ನೋಡಿದ್ವಿ, ಇದರ ಎಂಟ್ರನ್ಸ್ ಎಕ್ಸಾಮ್ ನೋಡಿದ್ವಿ, ಅದಾದ್ಮೇಲೆ ಇದರ ಫೀಸ್ ಸ್ಟ್ರಕ್ಚರ್ ನೋಡಿದ್ವಿ. ಸೊ ನೆಕ್ಸ್ಟ್ ಬರೋ ಕೆಲಸ ಏನಪ್ಪಾ ಅಂತಂದ್ರೆ, ಈ ಕೋರ್ಸ್ ನಾವು ಮಾಡಿದಾಗ ಯಾವ ತರ ಇದರ ಸಬ್ಜೆಕ್ಟ್ ಗಳು, ಇದರ ಸಿಲೆಬಸ್ ಡಿವೈಡ್ ಆಗಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಡಿವೈಡ್ ಆಗಿರೋದು ನಿಮ್ಗೆ ಇಲ್ಲಿ ಆ ಒಂದು 3 ಪೇಜಸ್ ಒಳಗಡೆ ಡಿವೈಡ್ ಆಗುತ್ತೆ. ಯಾವ 3 ಪೇಜಸ್ ಅಂತಂದ್ರೆ, ಒಂದು
ಪ್ರೀ ಕ್ಲಿನಿಕಲ್ ಅಂತ ಬರ್ತೈತಿ, ಆಮೇಲೆ ಪ್ಯಾರಾ ಕ್ಲಿನಿಕಲ್ ಅಂತ ಬರ್ತೈತಿ, ಒಂದು ಕ್ಲಿನಿಕಲ್ ಅಂತ ಬರ್ತೈತಿ. ಅವುದ್ರ ಮೇಲೆ ನಿಮ್ಗ ಈ ಒಂದು ಸಬ್ಜೆಕ್ಟ್ ಗಳು ಅದೇ ರೀತಿ ಇದರ ಇಯರ್ಸ್ ಗಳು ಡಿವೈಡ್ ಆಗಿರ್ತಾವ. ಸೊ ಹಾಗಾದ್ರೆ ಈ ಮೊದಲನೇ ವರ್ಷ ಅಥವಾ ಈ ಒಂದು ಪ್ರೀ ಕ್ಲಿನಿಕ್ ಒಳಗಡೆ ಯಾವ ತರ ಡಿವೈಡ್ ಆಗಿರ್ತಾವ, ಏನೆಲ್ಲ ಸಬ್ಜೆಕ್ಟ್ ಅನ್ನ ಕಲಿತೀವಿ ಅಂತಂದ್ರ, ಈ ಒಂದು ಪ್ರೀ ಕ್ಲಿನಿಕ್ ಅನ್ನೋ ಒಂದು ಇಯರ್ ನಿಮ್ಗ 1 ವರ್ಷದ ಡ್ಯೂರೇಷನ್ ಇರ್ತೈತಿ. ಅದ್ರೊಳಗಡೆ ಬರುವಂತಹ ಸಬ್ಜೆಕ್ಟ್ ಗಳು ಏನಪ್ಪಾ ಅಂದ್ರ, ಒಂದು ಅನಾಟಮಿ ಅಂತ ಬರ್ತೈತಿ, ಆಮೇಲೆ ಫಿಸಿಯಾಲಜಿ ಅಂತ ಬರ್ತೈತಿ, ಆಮೇಲೆ ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಅಂತ ನಾವು ಇದ್ರೊಳಗಡೆ ಕಲಿತೀವಿ. ಅದಾದ್ಮೇಲೆ ಎರಡನೇ ಪೇಜ್ ಅಂದ್ರ ಎರಡನೇ ಇಯರ್ ಒಳಗಡೆ ನಾವೆಲ್ಲ ಕಲಿತೀವಿ ಅಥವಾ ಯಾವ ತರ ಈ ಪೇಜ್ ಡಿವೈಡ್ ಆಗಿರ್ತಂದ್ರ, ಸೊ ಈ ಒಂದು ಪೇಜ್ ನಿಮ್ಗ ಅಪ್ರಾಕ್ಸಿಮೇಟ್ಲಿ 1.5 ಇಯರ್ ಅಥವಾ 1.5 ವರ್ಷದ ಇಯರ್ ಪೇಜ್ ಆಗಿರ್ತದ. ಈ ಪೇಜ್ ಯಾವ್ದ್ರಿದ್ದು, ಪ್ಯಾರಾಕ್ಲಿನಿಕ್ ಪೇಜ್. ಓಕೆ, ಈ ಪ್ಯಾರಾಕ್ಲಿನಿಕ್ ಪೇಜ್ ಒಳಗಡೆ ನಾವೇನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂದ್ರೆ, ಮೊದಲು ಇಲ್ಲಿ ಪೆಥಾಲಜಿ ಅಂತ ಕಲಿತೀವಿ, ಮೈಕ್ರೋಬಯಾಲಜಿ ಅಂತ ಕಲಿತೀವಿ, ಆಮೇಲೆ ಫಾರ್ಮಕಾಲಜಿ ಅಂತ ಕಲಿತೀವಿ, ಅದಾದ್ಮೇಲೆ ಫಾರೆನ್ಸಿಕ್ ಮೆಡಿಸನ್ಸ್ ಅಂತ ಕಲಿತೀವಿ ಈ ಒಂದು ಎರಡನೇ ಪೇಜ್ ಒಳಗಡೆ. ಈ ಪೇಜ್ 1.5 ವರ್ಷದ ಇರ್ತೈತಿ. ಅದ್ರ ಜೊತೆಗೇನೆ ಇದಕ್ಕೆ ಏನಂತ ಕರಿತೀವಿ ನಾವು, ಪ್ಯಾರಾ ಕ್ಲಿನಿಕ್ ಫೇಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನ ಲಾಸ್ಟ್ ಫೇಸ್ ಯಾವ್ದಪ್ಪ ಅಂತಂದ್ರ ಕ್ಲಿನಿಕಲ್ ಫೇಸ್. ಸೊ ಕ್ಲಿನಿಕಲ್ ಫೇಸ್ ನಮಗೆ ಅಪ್ರಾಕ್ಸಿಮೇಟ್ಲಿ 2 ವರ್ಷದ ಡ್ಯೂರೇಷನ್ ಇರ್ತೈತಿ. ಇದ್ರೊಳಗಡೆ ನಾವ್ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂದ್ರ, ಸೊ ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಗಳನ್ನ ಕಲಿತೀವಿ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಆರ್ಥೋಪೆಟಿಕ್ ಆಗಿರ್ಬೋದು, ಗೈನಕಾಲಜಿ ಅಂಡ್ ಅಬ್ಸ್ಟ್ರಕ್ಟಿವ್ ಆಗಿರ್ಬೋದು, ಅದಾದ್ಮೇಲೆ ಪಿಡಿಯಾಟ್ರಿಕ್ ಆಗಿರ್ಬೋದು, ಅದಾದ್ಮೇಲೆ ಕಮ್ಯುನಿಟಿ ಮೆಡಿಸಿನ್ಸ್, ಸರ್ಜರಿ, ಮೆಡಿಸನ್ಸ್, ಈ ತರ ಸಬ್ಜೆಕ್ಟ್ ಗಳನ್ನ ನಾವು ಇದರೊಳಗಡೆ ಲಾಸ್ಟ್ ಇಯರ್ ಒಳಗಡೆ ಕಲಿತೀವಿ. ಸೊ ಇದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 2 ವರ್ಷದ ಡ್ಯೂರೇಷನ್ ಆಗಿರ್ತೈತಿ, ಯಾವುದು ಈ ಕ್ಲಿನಿಕಲ್ ಪೇಜ್. ಓಕೆ, ಸೊ ಇವುಗಳು ಏನಪ್ಪಾ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಸಬ್ಜೆಕ್ಟ್ ಗಳ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ನಿಮ್ಗೆ ಆ ಒಂದು ಕೋರ್ಸ್ ಅನ್ನ ಮುಗಿಸಿದ್ವಿ ನಾವು, ನೆಕ್ಸ್ಟ್ ಟ್ರೈನಿಂಗ್ ಅಂತ ಹೇಳಿದ್ರಿ ಅಥವಾ ಇಂಟರ್ನ್ಶಿಪ್ ಅಂತ ಹೇಳಿದ್ರಿ. ಯಾವ ತರ ಇದರ ಇಂಟರ್ನ್ಶಿಪ್ ಡಿವೈಡ್ ಆಗಿರ್ತೈತಿ ಅಂತ ಕೇಳ್ಬೋದು ನೀವು. ಸೊ ಇದರ ಇಂಟರ್ನ್ಶಿಪ್ ಬೇಸಿಕಲಿ ಯಾವ ತರ ಡಿವೈಡ್ ಆಗಿರುತ್ತೆ ಅಂದ್ರೆ, ನಿಮ್ಮ ಹಾಸ್ಪಿಟಲ್ಸ್ ಒಳಗಡೆ ಟ್ರೈನಿಂಗ್ ಇರ್ತೈತಿ. ಸೊ ಹಾಸ್ಪಿಟಲ್ ಒಳಗಡೆ ಟ್ರೈನಿಂಗ್ ಯಾವ ತರ ಅಂತಂದ್ರೆ, ಪ್ರತಿಯೊಂದು ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ಒಳಗಡೆ ನೀವು ಕೌನ್ಸಿಲರ್ ಆಗಿ ವರ್ಕ್ ಮಾಡಬೇಕು ಅಥವಾ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಬೇಕು. ಯಾವ ತರ ಅಂತಂದ್ರೆ, ಈ ಪಿಡಿಯಾಟ್ರಿಕ್ ಒಳಗಡೆ 1 ತಿಂಗಳು ಮಾಡಿದ್ರೆ, ಗೈನಕ್ ಒಳಗಡೆ 1 ತಿಂಗಳು ಮಾಡ್ಬೇಕು, ಆಮೇಲೆ ಈ ಒಂದು ಮೆಡಿಸನ್ಸ್ ಒಳಗಡೆ 1 ತಿಂಗಳು ಮಾಡ್ಬೇಕು, ಸರ್ಜರಿ ಒಳಗಡೆ 1 ತಿಂಗಳು ಮಾಡ್ಬೇಕು, ಆರ್ಥೋಪೆಡಿಕ್ ಒಳಗಡೆ 1 ತಿಂಗಳು ಮಾಡ್ಬೇಕು. ಈ ತರ ನಿಮಗೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗಡೆ ನಿಮ್ಗೆ ಆ ಒಂದು ಟ್ರೈನಿಂಗ್ ನ ತಗೊಂಡು ನೀವು ಪರ್ಫೆಕ್ಟ್ ಆಗಿ ರೆಡಿ ಆಗ್ತೀರಾ 1 ವರ್ಷದೊಳಗಡೆ ಟ್ರೈನಿಂಗ್ ತಗೊಂಡು. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು, ಇದರ ಇಂಟರ್ನ್ಶಿಪ್ ನು ಹೇಳಿದ್ರಿ, ಇದರ ಜಾಬ್ ಅಪಾರ್ಚುನಿಟೀಸ್ ಗಳು ಏನೆಲ್ಲ ಇರ್ತಾವ ಅಂತ ಕೇಳ್ಬೋದು ನೀವು. ಸಿಂಪಲ್, ನೀವು ಜಾಬ್ ಅಪಾರ್ಚುನಿಟಿ ನೋಡೋದ್ರಲ್ಲಿ ಮೊದಲಿಗೆ ನೀವೇನಾಗಿ ಕನ್ಸಿಡರ್ ಆಗ್ತೀರಾ, ಡಾಕ್ಟರ್ ಆಗಿ ಕನ್ಸಿಡರ್ ಆಗ್ತೀರಾ ಅಥವಾ ಲೈಸೆನ್ಸ್ಡ್ ಡಾಕ್ಟರ್ ಆಗಿ ಕನ್ಸಿಡರ್ ಆಗ್ತೀರಾ. ಸೊ ಇಲ್ಲಿ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ಗಳು ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ನೀವು ಗೌರ್ಮೆಂಟ್ ಕನ್ಸಲ್ಟೆಂಟ್ ಡಾಕ್ಟರ್ ಆಗಿ ನೀವು ಕೆಲಸ ಮಾಡಬಹುದು ಗೌರ್ಮೆಂಟ್ ಸೆಕ್ಟರ್ ಒಳಗಡೆ. ಆಮೇಲೆ ಪ್ರೈವೇಟ್ ಕನ್ಸಲ್ಟೆಂಟ್ ಡಾಕ್ಟರ್ ಆಗಿನೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಒಳಗಡೆ ಕೆಲಸ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಓನ್ ಕ್ಲಿನಿಕ್ ಅನ್ನು ಕೂಡ ಓಪನ್ ಮಾಡಬಹುದು, ಆಮೇಲೆ ಓನ್ ಹಾಸ್ಪಿಟಲ್ಸ್ ಗಳನ್ನು ಕೂಡ ನೀವು ಓಪನ್ ಮಾಡಬಹುದು. ಅದಾದ್ಮೇಲೆ ನಾವು ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ, ಗವರ್ಮೆಂಟ್ ಸೆಕ್ಟರ್ ಒಳಗಡೆ ಇನ್ನೊಂದಿಷ್ಟು ಕೆಲಸಗಳು ಬರ್ತಾವೆ. ಏನಪ್ಪಾ ಅಂತ ನಾವು ಈ ಒಂದು ಮಿಲಿಟರಿ ಹಾಸ್ಪಿಟಲ್ ಒಳಗಡೆ ಕೆಲಸ ಮಾಡಬಹುದು, ಅದಾದ್ಮೇಲೆ ಈ ಒಂದು ನೇವಿ ಹಾಸ್ಪಿಟಲ್ ಒಳಗಡೆ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವು ಇಲ್ಲಿ ಆ ಒಂದು ಏರೋಸ್ಪೇಸ್ ಹಾಸ್ಪಿಟಲ್ ಒಳಗಡೆ ಕೂಡ ನಾವು ಕೆಲಸ ಮಾಡಬಹುದು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಸೆಕ್ಟರ್ ಹಾಗೂ ಪ್ರೈವೇಟ್ ಸೆಕ್ಟರ್ ಗಳ ಜಾಬ್ ಅಪಾರ್ಚುನಿಟೀಸ್ಗಳು. ಸೊ ಇದನ್ನ ಹೊರತುಪಡಿಸಿ ನಮ್ಗೇನಾದ್ರು ಅಬ್ರಾಡ್ ಕಂಟ್ರೀಸ್ ಅಥವಾ ಒಂದು ಹೊರಗಡೆ ದೇಶದೊಳಗಡೆ ಏನಾದ್ರು ಕೆಲಸದ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವ ಅಂತ ಕೇಳಬಹುದು. ಸೊ ಡೆಫಿನೆಟ್ಲಿ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ಗಳು ಔಟ್ ಆಫ್ ಕಂಟ್ರಿ ಇರ್ತಾವ. ಎಕ್ಸಾಂಪಲ್ UK ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್ ಗಳಾಗಿರ್ಬೋದು, ಅಥವಾ USA ಆಗಿರ್ಬೋದು, ಈ ಒಂದು ಕೆನಡಾ ಆಗಿರ್ಬೋದು, ಅರಬ್ ಕಂಟ್ರೀಸ್ ಗಳಾಗಿರ್ಬೋದು, ಇವುಗಳೆಲ್ಲವುಗಳ ಕಡೆ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ಗಳು ಜಾಸ್ತಿ ಇರ್ತಾವ. ಅಲ್ಲಿನೂ ಕೂಡ ಹೋಗಿ ನೀವು ಕೆಲಸ ಮಾಡಬಹುದು. ಸೊ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ಬಗ್ಗೆನೇ ಹೇಳಿದ್ರಿ, ಇದರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ. ನೆಕ್ಸ್ಟ್ ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದಾಗ ನಾವು ಜಾಬ್ ಮಾಡಕತ್ತೀವ್ರಿ, ಈಗ ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲರಿ ಸ್ಕೇಲ್ ನೀವು ಜೂನಿಯರ್ ಡಾಕ್ಟರ್ ಆಗಿ ಅಥವಾ ಜೂನಿಯರ್ ಕನ್ಸಲ್ಟೆಂಟ್ ಆಗಿ ಜಾಯ್ನ್ ಆದಾಗ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಸ್ಯಾಲರಿ 5 lakh ಇಂದ 12 lakh ಪರ್ ಆನಮ್ ನೀವು ಸ್ಯಾಲರಿನ ತಗೋಬಹುದು. ಅದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 10 lakh ಇಂದ 15 lakh ಇಂದ 20 lakh ಈ ತರ ನೀವು ಪರ್ ಆನಮ್ ಸ್ಯಾಲರಿನ ತಗೋಬಹುದು. ನಿಮ್ಮ ಸ್ಕಿಲ್ಗಳು ಅಥವಾ ನೀವು ಯಾವ ತರ ಪೇಷಂಟ್ ಗಳನ್ನ ಕನ್ಸಲ್ಟ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಯಾಲರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಕೋರ್ಸ್ ನ ಮಾಡಿದೀವಿ ನಾವು, ಈ ಒಂದು MBBS ಅನ್ನೋ ಕೋರ್ಸ್ ಅನ್ನು ಮುಗಿಸಿದ ಮೇಲೆ ನಮ್ಗೆ ಹೈಯರ್ ಎಜುಕೇಶನ್ ಏನಾದ್ರು ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಇಲ್ಲಿ ಹೈಯರ್ ಎಜುಕೇಶನ್ ಅವಕಾಶ ಇರ್ತದ.
ಏನೆಲ್ಲ ಹೈಯರ್ ಎಜುಕೇಶನ್ ನೀವು ನೋಡಬಹುದು ಅಂತಂದ್ರೆ MD ಇನ್ ಮೆಡಿಸಿನ್ ಅಂದ್ರೆ ಡಾಕ್ಟರ್ ಆಫ್ ಮೆಡಿಸಿನ್ ಅಂತ ಹೇಳಿ ನೀವು ಹೈಯರ್ ಎಜುಕೇಶನ್ ಅಂತ ತಗೋಬಹುದು. ಆಮೇಲೆ ಮಾಸ್ಟರ್ಸ್ ಆಫ್ ಸರ್ಜರಿ ಅಂತ ತಗೋಬಹುದು. ಈ ತರ ನಿಮ್ಗೆ ಹೈಯರ್ ಎಜುಕೇಶನ್ ಇರುತ್ತೆ. ಆಮೇಲೆ MPH ಮಾಡಬಹುದು. ಆಮೇಲೆ MBA ಹೆಲ್ತ್ ಕೇರ್ ಪ್ರೊಫೆಷನ್ ಒಳಗಡೆ ಕೂಡ ನೀವು MBA ಮಾಡಬಹುದು. ಆ ತರ ನಿಮ್ಗೆ ಹೈಯರ್ ಎಜುಕೇಶನ್ ಅವಕಾಶಗಳು ಇರ್ತಾವು. ಸೊ ವಿದ್ಯಾರ್ಥಿಗಳೇ, ಯಾರೆಲ್ಲ ವಿದ್ಯಾರ್ಥಿಗಳು MBBS ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಸೊ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ವಿದ್ಯಾರ್ಥಿಗಳ ಈ ವಿಡಿಯೋ ನೋಡ್ತಿದ್ರಲ್ಲ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ MBBS ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.